ಹಾಯ್ ಎಲ್ಲರಿಗೂ ನಮಸ್ತೆ. ನಮ್ಮನೆಯಲ್ಲಿ ಕೊನೆ ಶ್ರಾವಣ ಶನಿವಾರ ಯಾವ ರೀತಿ ಇತ್ತು ಅಂತೇಳಿ ನಾನು ಅಭಿಷೇಕ ಎಲ್ಲ ಮಾಡಿಕೊಂಡು ವೆಂಕಟರಮಣ ಸ್ವಾಮಿ ಲಕ್ಷ್ಮೀ ದೇವಿನ ಅಕ್ಕಿಲಿ ಕೂರಿಸ್ಕೊಂಡು ಹೂವಿನ ಅಲಂಕಾರ ಮಾಡಿಕೊಂಡೆ. ಫೋಟೋಗೆಲ್ಲ ತಯಾರಿ ಮಾಡಿಕೊಂಡೆ. ಹೂವಿನ ಅಲಂಕಾರ ಎಲ್ಲ ಮಾಡಿಕೊಂಡು ಆನಂತರ ತುಪ್ಪದ ದೀಪ ಹಚ್ಚಿದ್ವಿ. ನಾನು ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಡು ಅರಿಶಿನ ನೀರು 27 ಏಲಕ್ಕಿ ತೊಳ್ಕೊಂಡು ಅದಕ್ಕೆ ಸೂಜಿ ದಾರದಿಂದ ಪೋಣಿಸ್ಕೊಂಡು ಅರಿಶಿನ ಕುಂಕುಮ ಇಟ್ಕೊಂಡು ದೇವ್ರನ್ನ ನಾವು ಕೂರಿಸಿರ್ತೀವಲ್ಲ ವೆಂಕಟರಮಣ ಸ್ವಾಮಿ ಲಕ್ಷ್ಮೀ ದೇವಿಗೆ ಅದಕ್ಕೆ ಹಾರವಾಗಿ ಹಾಕ್ಕೋಬೇಕು. ಆನಂತರ ನಮ್ಮ ಹಸ್ಬೆಂಡ್ ಪೂಜೆ ಮಾಡ್ತಿದ್ದಾರೆ. ಯಾಕೆ ಅಂತಂದರೆ ನಾವು ಶ್ರಾವಣದಲ್ಲಿ ತುಂಬ ನಿಷ್ಠೆಯಿಂದ ನಾವು ಮೊದಲನೇ ಶ್ರಾವಣದಿಂದ ಕೊನೆ ಶ್ರಾವಣ ತನಕ ಪೂಜೆ ಮಾಡ್ತಾನೆ ಇರ್ತೀವಿ. ಯಾಕಂದರೆ ನಮ್ಮನೆ ದೇವರು ವೆಂಕಟರಮಣ ಸ್ವಾಮಿ. ನಮ್ಮ ಮನೆಯಲ್ಲಿ ಆವಾಗಿನ ಹಿರಿಯರು ಹೇಳ್ಕೊಟ್ಟಿರೋ ಪದ್ಧತಿಯಂತೆಯೇ ನಾವು ಪೂಜೆ ಮಾಡೋದು. ಬೆಳಗ್ಗೆಯೇ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ನಾವು ಎಡೆ ಎಲ್ಲ ತಯಾರಿ ಮಾಡಿ ಆನಂತರ ನಾವು ಉಪವಾಸದಿಂದ ಪೂಜೆ ಮಾಡಿ ಆನಂತರ ನಾವು ಉಪವಾಸ ಬಿಡಬೇಕಾಗುತ್ತೆ. ಮತ್ತು ಅಲಂಕಾರ ನಾನೇ ಪ್ರತಿಯೊಂದು ಎಲ್ಲಮ್ಮನಿಗೆ ಮಾಡಿರೋದು. ನಮ್ಮ ಮನೆಯಲ್ಲಿ ಎಲ್ಲಮ್ಮನಿಗೆ ತುಂಬ ವಿಶೇಷವಾಗಿ ನಾವು ಪೂಜೆ ಮಾಡ್ತಾ ಇರ್ತೀವಿ. ಇದೇ ರೀತಿ ಮಹಾಮಂಗಳಾರತಿ ಎಲ್ಲ ನಾವು ನಮ್ಮ ಹಸ್ಬೆಂಡ್ ಮಕ್ಕಳೆಲ್ಲ ಮಾಡಿದ ನಂತರ ಪೂಜೆಗೆ ಎಡೆಗೆ ನೀರು ಮತ್ತು ಮುದ್ದೆ, ಬೇಳೆ ಸಾರು, ಕಾಳು ಸಾರು, ಪಲ್ಯ ಮತ್ತು ಹೆಸರುಬೇಳೆ, ಹಪ್ಪಳ, ಪಾಯಸ ಇವೆಲ್ಲ ಇಟ್ಟು ಪೂಜೆ ಮಾಡಿ ಮತ್ತು ತುಳಸಿ ಗಿಡದ ಹತ್ರ ದೀಪ ಹಚ್ಚಿ ಮತ್ತು ನಾವು ಅಕ್ಷತೆ ಹೂವಿನಿಂದ ದೇವರಿಗೆ ಹಾಕಿ ಅಕ್ಷತೆ ಹೂವನ್ನ ಮತ್ತು 9 ಪ್ರದಕ್ಷಿಣೆ ಹಾಕ್ಕೋಬೇಕು. ಅದು ಮರಿಬಾರ್ದು. 9 ಪ್ರದಕ್ಷಿಣೆ ಹಾಕ್ಕೊಂಡಿದ್ದು ಗೋವಿಂದ ಗೋವಿಂದ ಅಂತ ಹೇಳಬೇಕು. ಯಾಕಂದರೆ ನಾವು ದೇವಸ್ಥಾನದಲ್ಲಿ ಹೋಗಲಿ ಎಲ್ಲೇ ಹೋಗಲಿ ವೆಂಕಟರಮಣ ಸ್ವಾಮಿಗೆ ಗೋವಿಂದ ಅಂತ ಹೇಳದೆ ಬರಬಾರ್ದು ಅಂತ ದೊಡ್ಡವ್ರು ಹೇಳ್ತಾರೆ. ಆನಂತರ ಉಪವಾಸ ಬಿಡೋದು ಅಂದರೆ ಆನಂತರ ಊಟ ಮಾಡೋದು. ಈ ರೀತಿ ನಮ್ಮ ಶ್ರಾವಣ ಶನಿವಾರ ಆಯಿತು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.